ಹೇಗಿದ್ದೀರಿ? ಇವತ್ತು ನಿನ್ನೆಯ ಕ್ಲಾಸಲ್ಲಿ ಮಾಡಿದಂಥದ್ದು ರೆಗ್ಯುಲೇಟಿಂಗ್ ಆ್ಯಕ್ಟ್. ಇವತ್ತಿನ ಕ್ಲಾಸಲ್ಲಿ ನಾವು ಪಿಟ್ಸ್ ಇಂಡಿಯಾ ಆ್ಯಕ್ಟಿನ ಕುರಿತಾಗಿ ನೋಡುವ. ದಿಸ್ ಪಿಟ್ ಇಂಡಿಯಾ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ 1784. 1784ರಲ್ಲಿ ಇದು ಜಾರಿಗೆ ಬಂತು. ದೇರ್ ವರ್ ಮೆನಿ ಇನ್ಕನ್ಸಿಸ್ಟೆನ್ಸೀಸ್ ಇನ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಅನೇಕ ತೊಂದರೆಗಳು, ಗೊಂದಲಗಳು ಎಲ್ಲ ಇದ್ದವು. ಅದನ್ನು ಸರಿ ಮಾಡುವುದಕ್ಕಾಗಿ ಬಂದಂಥದ್ದು ಪಿಟ್ಸ್ ಇಂಡಿಯಾ ಆ್ಯಕ್ಟ್. ಇನ್ ಆರ್ಡರ್ ಟು ರೆಕ್ಟಿಫೈ ದೆಮ್ ಆ್ಯಂಡ್ ಆಲ್ಸೋ ಕ್ಲಿಯರ್ಲಿ ಔಟ್ಲೈನ್ ದ ಪವರ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಬ್ರಿಟಿಷ್ ಗೌರ್ಮೆಂಟ್, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್. ಇದರ ಬಹಳ ಮುಖ್ಯವಾದ ಉದ್ದೇಶ, ಭಾರತದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಂಥದ್ದು ಈಸ್ಟ್ ಇಂಡಿಯಾ ಕಂಪನಿ. ಈ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಇಂಗ್ಲೆಂಡಿನಲ್ಲಿದ್ದಂಥ ಇಂಗ್ಲೀಷ್ ಗೌರ್ಮೆಂಟ್ ಆರ್ ಬ್ರಿಟಿಷ್ ಗೌರ್ಮೆಂಟ್ ಇವುಗಳ ನಡುವಿನ ಅಧಿಕಾರ ಹಂಚಿಕೆಯನ್ನು ಸ್ಪಷ್ಟಪಡಿಸುವುದಕ್ಕೆ ಮತ್ತು ಅವುಗಳ ನಡುವಿನ ಸಂಬಂಧವನ್ನು ಸೂಚಿಸುವುದಕ್ಕಾಗಿ ಬಂದಿರತಕ್ಕಂಥದ್ದು 1784ರ ಪಿಟ್ಸ್ ಇಂಡಿಯಾ ಆ್ಯಕ್ಟ್. ದ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ರಿಸ್ಟ್ರಿಕ್ಟೆಡ್ ದ ಪವರ್ಸ್ ಆಫ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ. ಇಂಗ್ಲೆಂಡಿನ ಸರ್ಕಾರ, ಇಂಗ್ಲೀಷ್ ಸರ್ಕಾರ, ಅದು ಈಸ್ಟ್ ಇಂಡಿಯಾ ಕಂಪನಿಯನ್ನು ರೆಗ್ಯುಲೇಟಿಂಗ್ ಆ್ಯಕ್ಟಿನಲ್ಲಿ ಮಾಡಿದ್ದಕ್ಕಿಂತಲೂ ಜಾಸ್ತಿ ನಿಯಂತ್ರಣವನ್ನು ಪಿಟ್ಸ್ ಇಂಡಿಯಾ ಆ್ಯಕ್ಟ್ನಲ್ಲಿ ಮಾಡಿತು. ಎ ನ್ಯೂ ಇನ್ಸ್ಟಿಟ್ಯೂಷನ್ ನೇಮ್ಡ್ ಬೋರ್ಡ್ ಆಫ್ ಕಂಟ್ರೋಲರ್ಸ್ ಕನ್ಸಿಸ್ಟಿಂಗ್ ಆಫ್ 6 ಕಮಿಷನರ್ಸ್ ವಾಸ್ ಸ್ಟಾರ್ಟೆಡ್. ಹೊಸ ಒಂದು ಮಂಡಳಿಯನ್ನು ರಚಿಸಲಾಯಿತು, ವಿಚ್ ಕನ್ಸಿಸ್ಟೆಡ್ ಆಫ್ 6 ಮೆಂಬರ್ಸ್. ದಟ್ ವಾಸ್ ಕಾಲ್ಡ್ ಬೋರ್ಡ್ ಆಫ್ ಕಂಟ್ರೋಲರ್ಸ್, ನಿಯಂತ್ರಿಸುವವರ ಮಂಡಳಿ. ಬೋರ್ಡ್ ಆಫ್ ಕಂಟ್ರೋಲರ್ಸ್ ಅಂದರೆ ಇದರಲ್ಲಿ 6 ಜನ ಆಯುಕ್ತರು ಇದ್ದರು. 6 ಜನ ಆಯುಕ್ತರನ್ನು ಒಳಗೊಂಡ ಈ ನಿಯಂತ್ರಕ ಮಂಡಳಿ ಜಾರಿಗೆ ಬಂತು. ಅದಕ್ಕಿಂತ ಮೊದಲು ಇನ್ನೊಂದು ಮಂಡಳಿ ಇತ್ತು ರೆಗ್ಯುಲೇಟಿಂಗ್ ಆ್ಯಕ್ಟಿನ ಪ್ರಕಾರ. ಅದನ್ನು ಬೋರ್ಡ್ ಆಫ್ ಕಂಟ್ರೋಲರ್ಸ್ ಅಂತೇಳಿ ಕರೀತಾ ಇತ್ತು. ಬೋರ್ಡ್ ಆಫ್ ಕಂಟ್ರೋಲರ್ಸ್ ಅಲ್ಲ, ಬೋರ್ಡ್ ಆಫ್ ಕಂಟ್ರೋಲರ್ಸು ಜಾರಿಗೆ ಬಂದದ್ದು. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕರೀತಾ ಇತ್ತು. ನಿರ್ದೇಶಕರ ಮಂಡಳಿ. ಈ ನಿರ್ದೇಶಕರ ಮಂಡಳಿಗೆ ಹೆಚ್ಚು ಅಧಿಕಾರಗಳು ಇರಲಿಲ್ಲ, ಆದರೆ ನಿಯಂತ್ರಕರ ಮಂಡಳಿಗೆ ಜಾಸ್ತಿ ಅಧಿಕಾರ ಇತ್ತು. ಬೋರ್ಡ್ ಆಫ್ ಕಂಟ್ರೋಲರ್ಸ್ ವಿಚ್ ರಿಪ್ಲೇಸ್ಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ನಿರ್ದೇಶಕರ ಮಂಡಳಿಗೆ ಬದಲಿಯಾಗಿ ನಿಯಂತ್ರಕರ ಮಂಡಳಿ ಜಾರಿಗೆ ಬಂತು. ದಿಸ್ ಬೋರ್ಡ್ ಹ್ಯಾಡ್ ಪವರ್ ಟು ಡೈರೆಕ್ಟ್ ಆ್ಯಂಡ್ ಕಂಟ್ರೋಲ್ ದ ಇಶ್ಯೂಸ್ ರಿಲೇಟೆಡ್ ಟು ಲ್ಯಾಂಡ್ ಟ್ಯಾಕ್ಸಸ್, ಮಿಲಿಟರಿ ಆ್ಯಂಡ್ ಸಿವಿಲ್ ಏರಿಯಾಸ್. ಪ್ರಮುಖವಾಗಿ ಇದು ಲ್ಯಾಂಡ್ ಟ್ಯಾಕ್ಸ್ ಅಂದರೆ ಭೂಕಂದಾಯ. ಆ ಕಾಲಕ್ಕೆ ಕೃಷಿಯೇ ಪ್ರಧಾನವಾಗಿದ್ದರಿಂದ ಭೂಕಂದಾಯವೇ ಪ್ರಧಾನವಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಮಿಲಿಟರಿ ಅಂದರೆ ನಿಮಗೆ ಗೊತ್ತೇ ಇದೆ, ನಮ್ಮ ಸೇನಾ ವ್ಯವಸ್ಥೆ. ಆ್ಯಂಡ್ ಸಿವಿಲ್ ಏರಿಯಾಸ್ ಅಂದರೆ ನಾಗರಿಕ ಆಡಳಿತ. ಈಗ ಉದಾಹರಣೆಗೆ ನೋಡಿ, ನಾಗರಿಕ ಆಡಳಿತ ಅಂದ್ರೇನು? ತಹಶೀಲ್ದಾರರು, ಆಮೇಲೆ ಗ್ರಾಮ ಪಂಚಾಯತ್ನ PDO, ಹಾಗೆ ಪುರಸಭೆಯ ನೌಕರರು, ಇದೆಲ್ಲವೂ ಕೂಡ ಸಿವಿಲ್ ಏರಿಯಾಕ್ಕೆ ಬರ್ತದೆ. ಈ ಸಿವಿಲ್ ಏರಿಯಾ ಮತ್ತು ಭೂಕಂದಾಯ ಸಂಗ್ರಹ ಹಾಗೂ ಮಿಲಿಟರಿ ಅಂದರೆ ಇದು 3 ಬಂದರೆ ಎಲ್ಲವೂ ಬಂದ ಹಾಗೆ ಹೋಯ್ತು, ಇನ್ನೇನಿಲ್ಲ. ಇದು 3ರ ಮೇಲೆ ಬ್ರಿಟಿಷ್ ಗೌರ್ಮೆಂಟ್ ನಿಯಂತ್ರಣವನ್ನು ಸಾಧಿಸಿದ ಮೇಲೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಹೆಚ್ಚೇನು ಮಿಸುಕಾಡುವ ಹಾಗೆ ಇಲ್ಲ. ಈ 3ರ ಮೇಲೂ ಕೂಡ ನಿಯಂತ್ರಣ ಮತ್ತು ನಿರ್ದೇಶನವನ್ನು ನೀಡುವುದಕ್ಕಾಗಿ ಬಂದಂಥದ್ದು ಬೋರ್ಡ್ ಆಫ್ ಕಂಟ್ರೋಲರ್ಸ್. ದ ಬೋರ್ಡ್ ಆಫ್ ಕಂಟ್ರೋಲ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಪ್ಲೇಸ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. This act declared the Indians have attained their paramount power in the name of British Empire only, but not on their own. ನೋಡಿ, ಇದು ಬಹಳ ಮುಖ್ಯವಾದಂಥ ವಿಷಯ. ಈ ಕಾಯ್ದೆ ಏನು ಮಾಡಿತ್ತು ಅಂತಂದರೆ, ಭಾರತೀಯರ ಪರಮಾಧಿಕಾರವು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿದ್ದು, ಭಾರತೀಯರಿಗೆ ಅವರದ್ದೇ ಆದಂಥ ಅಧಿಕಾರಗಳು ಅಂದರೆ ರಾಜಕೀಯ ಅಧಿಕಾರಗಳು ಇಲ್ಲ ಅನ್ನುವಂಥದ್ದನ್ನು ಘೋಷಣೆ ಮಾಡಿದಂಥದ್ದು ಪಿಟ್ಸ್ ಇಂಡಿಯಾ ಆ್ಯಕ್ಟ್. It declared that the areas under possession of English East India Company are the integral part of British Empire. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣದಲ್ಲಿ ಇದ್ದಂತಹ
ಪ್ರದೇಶಗಳು, ಆ ಎಲ್ಲ ಪ್ರದೇಶಗಳು ಕೂಡ ಇಂಗ್ಲೀಷ್ ಸರ್ಕಾರದ, ಬ್ರಿಟಿಷ್ ಸರ್ಕಾರದ ಪರಮಾಧಿಕಾರದ ಒಂದು ಭಾಗವಾಗಿದೆ ಅನ್ನುವುದನ್ನು ಈ ಕಾಯ್ದೆಯು ಹೇಳಿತು. ಹೆನ್ಸ್ ದ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಈಸ್ ದ ಅಲ್ಟಿಮೇಟ್ ರೂಲರ್ ಆಫ್ ಇಂಡಿಯಾ. ಅದರಿಂದಾಗಿ ಏನಾಯಿತು ಅಂತಂದರೆ, ಇಂಗ್ಲೆಂಡಿನ ಗೌರ್ಮೆಂಟು ಅಂದರೆ ಇಂಗ್ಲೆಂಡಿನ ರಾಣಿಯ ಗೌರ್ಮೆಂಟು ಅಂದರೆ ಇಂಗ್ಲೆಂಡಿನ ಪ್ರಧಾನಮಂತ್ರಿಯನ್ನೆಲ್ಲ ಒಳಗೊಂಡಂಥ ಇಂಗ್ಲೀಷ್ ಸರ್ಕಾರ ಅದೇ ಭಾರತದ ನಿಜವಾದ ಅರ್ಥದಲ್ಲಿ ಪರಮೋಚ್ಚವಾದಂಥ ನಿಯಂತ್ರಣ ಸಂಸ್ಥೆಯಾಗಿ ಪರಿವರ್ತನೆ ಆಯಿತು. ದಿಸ್ ಈಸ್ ಅಬೌಟ್ ಪಿಟ್ಸ್ ಇಂಡಿಯಾ ಆ್ಯಕ್ಟ್. ಟೇಕ್ ಎ ಕ್ವಶ್ಚನ್. ವಾಟ್ ಆರ್ ದ ಕಂಡೀಷನ್ಸ್ ಆಫ್ ಪಿಟ್ಸ್ ಇಂಡಿಯಾ ಆ್ಯಕ್ಟ್? ಪಿಟ್ಟನ ಇಂಡಿಯಾ ಶಾಸನದ ಪ್ರಮುಖವಾದ ಅಂಶಗಳು ಯಾವುದು? ನೆಕ್ಸ್ಟ್ ಕಮ್ಸ್ ಚಾರ್ಟರ್ ಆ್ಯಕ್ಟ್. ಚಾರ್ಟರ್ ಆ್ಯಕ್ಟ್ಸ್ ಅಂದರೆ ಚಾರ್ಟರ್ ಕಾಯ್ದೆಗಳು ಅಂತ ಹಲವಾರು ಕಾಯ್ದೆಗಳು ಜಾರಿಗೆ ಬಂದಿವೆ. ದ ಮೇನ್ ಏಮ್ ಆಫ್ ಚಾರ್ಟರ್ ಆ್ಯಕ್ಟ್ಸ್ ವಾಸ್ ರಿನ್ಯೂ ದ ಲೈಸೆನ್ಸ್ ಆಫ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ. ನೋಡಿ, 1600ರಲ್ಲಿ ಇನ್ 1600 ವೆನ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್, Queen given power to exercise their trade to India only for the period of 20 years. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಅಸ್ತಿತ್ವಕ್ಕೆ ಬಂದಾಗ 20 ವರ್ಷಗಳಿಗಾಗಿ ಮಾತ್ರ ಅವರಿಗೆ ವ್ಯಾಪಾರ ಮಾಡುವ ಅನುಮತಿಯನ್ನು ಬ್ರಿಟಿಷ್ ಸರ್ಕಾರ ಕೊಟ್ಟದ್ದು. 20 ವರ್ಷ ಆದ ನಂತರ ಅದು ಮತ್ತೆ ರಿನ್ಯೂ ಆಗಬೇಕು. ಹಾಗೆ ಕಾಲಕ್ಕೆ ರಿನ್ಯೂ ಆಗಬೇಕಾಗಿತ್ತು. ಈ ಕಾಲಕ್ಕೆ ರಿನ್ಯೂ ಮಾಡುವಾಗ ಏನು ಮಾಡಿತ್ತು ಬ್ರಿಟಿಷ್ ಗೌರ್ಮೆಂಟ್ ಅಂದರೆ, ಕಂಪೆನಿಗೆ ಹೊಸ ಷರತ್ತುಗಳನ್ನು ಹಾಕಲಿಕ್ಕೆ ಶುರು ಮಾಡಿತು. ಆ ಷರತ್ತುಗಳ ಮುಖಾಂತರ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಂಗ್ಲೀಷ್ ಸರ್ಕಾರ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿಕ್ಕೆ ಹಂತವಾಗಿ ಮುಂದಾಯಿತು. ಅದನ್ನೇ ಚಾರ್ಟರ್ ಆ್ಯಕ್ಟ್ ಅಂತೇಳಿ ಕರೆಯುವಂಥದ್ದು. ದ ಚಾರ್ಟರ್ ಆ್ಯಕ್ಟ್ ಆಫ್ 1793, ದ ಚಾರ್ಟರ್ ಆ್ಯಕ್ಟ್ ಆಫ್ 1813, ದ ಚಾರ್ಟರ್ ಆ್ಯಕ್ಟ್ ಆಫ್ 1833 and the Charter Act of 1853 were implemented. As and when the charters were by British government was included these acts. ಚಾರ್ಟರ್ಗಳನ್ನು ಆಗಾಗ ರಿನ್ಯೂ ಮಾಡ್ತಾ ಇತ್ತು. ಆಗ ಹೇಳಿದ ಹಾಗೆ ರಿನ್ಯೂ ಮಾಡುವಾಗ ಬ್ರಿಟಿಷ್ ಗೌರ್ಮೆಂಟು ಕಂಪೆನಿಗೆ ಹಾಕಿದಂಥ ಷರತ್ತುಗಳನ್ನು ಈ ಚಾರ್ಟರ್ ಕಾಯ್ದೆಗಳು ಒಳಗೊಂಡಿವೆ. ಈ ಚಾರ್ಟರ್ ಕಾಯ್ದೆಗಳು ಏನನ್ನೆಲ್ಲ ಹೇಳ್ತಾ ಬಂದಿವೆ, ಕಾಲಕ್ಕೆ ಏನು ಪರಿವರ್ತನೆ ಆಯಿತು ಅನ್ನುವಂಥದ್ದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದರ ಕುರಿತಾಗಿ ಡಿಸ್ಕಷನ್ ಮಾಡುವ. ಈಗ ಒಂದು ಕ್ವಶ್ಚನ್ ತಗೊಳ್ಳಿ. ವಿಚ್ ಆರ್ ದ ಚಾರ್ಟರ್ ಆ್ಯಕ್ಟ್ಸ್? Which are the charter acts and why it was imposed? ಚಾರ್ಟರ್ ಕಾಯ್ದೆಗಳೆಂದರೇನು ಮತ್ತು ಯಾಕಾಗಿ ಇದನ್ನು ಹೇರಲಾಯಿತು? ಆಗ್ಬೋದಾ? ಇನ್ನು ನಾಳೆಯ ಕ್ಲಾಸಲ್ಲಿ ಮಾತಾಡುವ ಮಕ್ಕಳು. ಓಕೆ, ಬಾಯ್.